बेंगलुरु के आरटी नगर के गंगानगर में मौजूद मक्का मस्जिद में बिरादरान वतन के लिए मस्जिद दर्शन प्रोग्राम मुनअक़द हुआ। बड़ी तादाद में इलाके के हिंदू और ईसाई भाई यहां आए और मस्जिद का नज़ारा किया। मस्जिद किसे कहते हैं? अजान, वज़ू, नमाज, दुआ के क्या माने हैं? इस तरह कई मालूमात मस्जिद आने वाले बिरादरान वतन को फराहम की गई। कुरान मजीद की अहमियत व फजीलत को भी बयान किया गया। मस्जिद आने वालों ने खुशी जाहिर की कि मुस्लिम भाइयों ने उन्हें मस्जिद को करीब से देखने का मौका दिया और मज़हब इस्लाम और मस्जिद के सिलसिले में काफ़ी कीमती मालूमात फराहम की। मस्जिद आने वाले हिंदू भाइयों ने कहा कि इस तरह के प्रोग्राम से समाज में भाईचारा बढ़ेगा, एक दूसरे के मज़हब को समझने का मौका मिलेगा और गलत फहमियाँ दूर होंगी। जनूबी हिंद न्यूज़ रिपोर्ट। ಒಳ್ಳೆಯವರಿದ್ದಾರೆ, ಒಬ್ಬರು ಕೆಟ್ಟವರಿದ್ದೇ ಇರ್ತಾರೆ. ಅಂದರೆ ತರಕಾರಿ ಇರ್ಬೋದು, ಹಣ್ಣು ಹೇಳಿದ್ರೆ ಎಕ್ಸಾಂಪಲ್ ಸತ್ಯ. ಆ ರೀತಿ ಇರುವಾಗ ಅದನ್ನು ಇವತ್ತು ನೀವು ಹೇಳಿ. ನಮ್ಮ ಗಂಗಾನಗರದ ಮುಸ್ಲಿಂ ಬಾಂಧವರು ಮಸೀದಿ ದರ್ಶನ ಅಂತ ಎಲ್ಲ ಜನಕ್ಕೂ, ಹಿಂದೂಗಳಿರ್ಬೋದು, ಮುಸಲ್ಮಾನರಿರ್ಬೋದು, ಕ್ರೈಸ್ತರಿರ್ಬೋದು, ಬ್ರಾಹ್ಮಣರಿರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಎಲ್ಲ ಜನತೆಗೂ ಇದೊಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ನಮ್ಮ ಗಂಗಾನಗರದ ಗಂಗಪ್ಪ ಬ್ಲಾಕು ಮಕ್ಕಾ ಮಸ್ಜಿದಿನಲ್ಲಿ ನಮ್ಮ ಗಂಗಾನಗರದಲ್ಲಿ ಮುಸ್ಲಿಮರು ಬೇರೆ ನಾವು ಬೇರೆ ಅನ್ನತಕ್ಕಂಥ ಭಾವನೆ ಇಲ್ದಿರ ನಾವೆಲ್ಲರೂ ಒಂದು 100 ವರ್ಷದಿಂದ ನಮ್ಮ ಇತಿಹಾಸ, ನಮ್ಮ ತಾತ ಮುತ್ತಾತ ಅವ್ರ ಕಾಲದಿಂದ ಇದೇ ರೀತಿ ಬಾಂಧವ್ಯ ಬೆಳೆಸ್ಕೊಂಡು ಬಂದಿದ್ದೀವಿ. ಈ ಕಾರ್ಯಕ್ರಮವನ್ನು ನಮ್ಮೂರಲ್ಲಿ ಇಬ್ರಾಹಿಂ ಸಾಹೇಬರು ಅಂತ ಇದ್ದಾರೆ, ಇಲ್ಲಿ ಇಬ್ರಾಹಿಂ ಅವರು ಸಹ ಇಂಥ ಕಾರ್ಯಕ್ರಮಗಳು ಬಹಳ ಜನತೆಗೆ ಅವೇರ್ನೆಸ್ ಬರತಕ್ಕಂಥ ಕಾರ್ಯಕ್ರಮ, ಜನ ನಾವೆಲ್ಲ ಒಂದು ಅಂತ ಹೇಳ್ತಕ್ಕಂಥ ಕಾರ್ಯಕ್ರಮ, ನಮ್ಮಲ್ಲಿ ಭೇದ ಭಾವ ಇರಬಾರ್ದು ಅನ್ನೋತಕ್ಕಂಥ ಇಂಥ ಭಾಳಷ್ಟು ಕಾರ್ಯಕ್ರಮಗಳು ಮಾಡಿ ನಮ್ಮನ್ನು ಅದರಲ್ಲಿ ಭಾಗವಹಿಸುವ ಅವಕಾಶ ಕೊಟ್ಟಿದ್ದರು. ಅದರಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವರೆಲ್ಲರ ಜೊತೆ ಸೇರಿ ನಿಮ್ಮ ಮುಂದೆ 4 ಮಾತಾಡಲು ಅವಕಾಶ ಕೊಟ್ಟಂಥ ಈ ಮಸೀದಿ ಎಲ್ಲ ಸದಸ್ಯರುಗಳಿಗೂ ಎಲ್ಲ ಜನತೆಗೂ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ನನ್ನ ಹೆಸರು ಡಾಕ್ಟರ್ ಸುಗೂರು ತಿಪ್ಪೇಸ್ವಾಮಿ ಅಂತ. ನಮಸ್ಕಾರ ಎಲ್ಲರಿಗೂ. ಈ ಮಸೀದಿಗೆ ಹತ್ರನೇ ನಮ್ಮದು ರಾಧಾಕೃಷ್ಣ ಸ್ಕೂಲ್ ಇದೆ. ರಂಜಾನ್ ಟೈಮ್ನಲ್ಲೇ ನಮ್ಮ ಬಾಯ್ಸ್ ಎಲ್ಲ ಇಲ್ಲಿಗೆ ಬಂದು ನಮಾಜ್ ಮಾಡ್ಕೊಂಡು ಹೋಗ್ತಾರೆ. ಗರ್ಲ್ಸ್ಗೆ ನಾವು ಸ್ಕೂಲಲ್ಲೇ ನಮಾಜ್ ಮಾಡೋಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿರ್ತೀವಿ. ಇವತ್ತು ಮಸೀದಿ ದರ್ಶನಮ್ ಅಂತ ನನಗೊಂದು ಇನ್ವಿಟೇಷನ್ ಇತ್ತು, ಈಗ ಬಂದಿದ್ದೀನಿ. ನಾನು ದರ್ಗಾ ಮಸೀದಿ ಎಲ್ಲ ವಿಸಿಟ್ ಮಾಡಿರೋನು. ನಾನು ಆಲ್ ಇಂಡಿಯಾ ಬುಲೆಟ್ ರೈಡರು. ಅಜ್ಮೀರ್ಗೆ ಹೋದರೆ ಅಲ್ಲಿ, ರಾಜಸ್ಥಾನ್ಗೆ ಹೋದರೆ ಅಜ್ಮೀರ್ಗೆ ಹೋಗಿ ಬರ್ತೀನಿ. ಬಾಂಬೆಗೆ ಹೋದರೆ ಅಲ್ಲಿ ಅರೇಬಿಯನ್ ಸೀನಲ್ಲಿ ಆಲೆ ಅಸ್ಗರ್ ಅಲ್ಲಿ ದರ್ಗಾ ಇದೆ, ಅಲ್ಲಿಗೆ ಹೋಗ್ತೀನಿ ನಾನು ಪ್ರೇಯರ್ಗೆ. ತಮಿಳ್ನಾಡಿಗೆ ಹೋದರೆ ನಾಗೂರ್ ದರ್ಗಾಗೆ ಹೋಗಿದ್ದೀನಿ. ಆಮೇಲೆ ಡಿಲ್ಲಿಗೆ ಹೋದರೆ ಅಲ್ಲಿರೋ ದರ್ಗಾಗಳು, ಮಸೀದಿಗಳು ಎಲ್ಲ ನಾನು ವಿಸಿಟ್ ಮಾಡ್ಕೊಂಬರ್ತೀನಿ. ನನಗೆ ದೇರ್ ಈಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಮುಸ್ಲಿಮ್ಸು, ಹಿಂದೂಸು, ಕ್ರಿಶ್ಚಿಯನ್ಸು. ಬಿಕಾಸ್ ಲವ್ ಯುನೈಟ್ಸ್ ಎವ್ರಿ ಒನ್. ನಾವೇನು ಪ್ರೀತಿಸ್ತೀವಿ ಅದರಿಂದ ಪ್ರಪಂಚನೆಲ್ಲ ಒಂದು ಮಾಡ್ಬೋದು ನಾವು. ಆಮೇಲೆ ಇಲ್ಲಿರೋ ಕ್ಲೀನ್ನೆಸ್ ಇದೆಯಲ್ಲ, ಕ್ಲೀನ್ಲಿನೆಸ್ ಇಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್. ತುಂಬ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಹೊರಗಡೆನೇ ಕಾಲೆಲ್ಲ ತೊಳ್ಕೊಂಬರ್ಬೇಕು. ಆಮೇಲೆ ಒಳಗಡೆ ಬಂದಮೇಲೆ ಪ್ರೇಯರ್ ಇರುತ್ತೆ. ಆಮೇಲೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಪ್ರೇಯರ್ ಇರುತ್ತೆ. ಇಲ್ಲಿ ಪ್ರೇಯರ್ ಅಂತಂದು ಏನೋ ತುಂಬ ಕಾಂಪ್ಲಿಕೇಟೆಡ್ ಏನು ಇರಲ್ಲ, ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಆಮೇಲೆ ಈ ಥಾಟ್ಸ್ ಇದೆಯಲ್ಲ, ಕುರಾನ್ ಥಾಟ್ಸು, ಯಾರು ಡ್ರಿಂಕ್ಸ್ ಮಾಡಬಾರ್ದು, ಅವರ ಒಂದು ಮೆಸೇಜ್ ಇದೆಯಲ್ಲ, ಯಾರ್ದು ಪ್ರಾಫಿಟ್ ಮಾಮರ್ದು, ಡ್ರಿಂಕ್ಸ್ ಮಾಡಬಾರ್ದು, ಸ್ಮೋಕ್ ಮಾಡಬಾರ್ದು, ಆಮೇಲೆ ಇದು ಇಸ್ಪೇಟ್ ಆಡಬಾರ್ದು, ಏನು ಗ್ಯಾಮ್ಲಿಂಗ್ ಹೋಗಬಾರ್ದು. ತುಂಬ ಚೆನ್ನಾಗಿದೆ ಸರ್. ಈ ರೂಲ್ಸ್ ಎಲ್ಲ ಫಾಲೋ ಮಾಡಿದರೆ ನಮಗೆಲ್ಲರಿಗೂ ಹ್ಯಾಪಿನೆಸ್ ಇರುತ್ತೆ, ಖುಷಿ ಇರುತ್ತೆ ಸರ್. ಸಮಾಜಕ್ಕೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ? ಯಾರೂ ಕಿತ್ತಾಡಬೇಡ್ರಿ, ಯಾರೂ ಗಲಾಟೆ ಮಾಡ್ಕೋಬೇಡಿ. ಡೋಂಟ್ ಫೈಟ್. ಎವ್ರಿವೇರ್ ಗಾಡ್ ಈಸ್ ದೇರ್. ಇವಾಗ ಇಲ್ಲಿ 5 ಟೈಮ್ಸ್ ನಮಾಜ್ ಮಾಡೋದ್ರಿಂದ ಆ ಮೈಂಡು ಡೈವರ್ಟ್ ಆಗ್ದಂಗೆ ಬೇರೆ ಕಡೆ ಇಲ್ಲೇ ಇರುತ್ತೆ, ಆ ಪ್ರೇಯರ್ನಲ್ಲೇ ಇರುತ್ತೆ. ಆಮೇಲೆ ರಂಜಾನ್ ಟೈಮ್ನಲ್ಲಿ ಬಡವ್ರಿಗೆ ಹೆಲ್ಪ್ ಮಾಡೋದು ಇದೆಲ್ಲ ನಾನು ನೋಡಿದ್ದೀನಲ್ಲ.
ನಾನು ನಮ್ಮ ಸ್ಕೂಲ್ ಮಕ್ಳಿಗೆ ಹೇಳ್ತೀನಿ, ಒಂದೇ ಮಂತಲ್ಲ, ನೀವು ಎಲ್ಲ ಟೈಮ್ನಲ್ಲಿ ಹೆಲ್ಪ್ ಮಾಡಿ, ಬಡವರಿಗೆ ಹೆಲ್ಪ್ ಮಾಡಿ. ಭಗವಂತ ನಮ್ಗೆ ಏನು ಕೊಟ್ಟಿದ್ದಾನೆ ಅದರಲ್ಲಿ ಸ್ವಲ್ಪ ಅಮೌಂಟು ಬಡವರಿಗೆ ಹೆಲ್ಪ್ ಮಾಡಿ ಅಂತ ನಾನು ಹೇಳ್ತೀನಿ. ಸರ್, ವಿದ್ಯಾರ್ಥಿಗಳಿಗೆ ನೀವೇನು ಸಂದೇಶ ಕೊಡೋಕೆ ಇಷ್ಟ? ವಿದ್ಯಾರ್ಥಿಗಳಿಗೆ ವರ್ಲ್ಡ್ ಈಸ್ ಒನ್ ವಿಶ್ವ ಕುಟುಂಬಕಂ, ಒಂದು ಫ್ಯಾಮಿಲಿ ಇದ್ದಂಗೆ, ಒಂದೇ ಫ್ಯಾಮಿಲಿ ಇದು. ಒಂದೇ ಫ್ಯಾಮಿಲಿ ಆಗಿರೋದ್ರಿಂದ ಇನ್ ದ ನೇಮ್ ಆಫ್ ರಿಲಿಜನ್ ವೈ ವಿ ಹ್ಯಾವ್ ಟು ಫೈಟ್. ನಾವು ಯಾರು ಕಿತ್ತಾಡಬಾರ್ದು. ಇದನ್ನು ಕೆಲವ್ರು ಏನು ಹೇಳ್ತಾರೆ, ರಿಲಿಜನ್ ಈಸ್ ಎ ಡ್ರಗ್ ಅಂತಾರೆ. ಇದನ್ನು ಕಡಿಮೆ ತಗೋಬೇಕು. ಈ ಡ್ರಗ್ನ ನಾವು ಟೂ ಮಚ್ ತಗೊಂಡು ಮೈಮೇಲೆ ಹಾಕ್ಕೊಂಡು ಬೇರೆನ ಸಾಯಿಸೋದು, ನನಗೆ ಸ್ವರ್ಗ ಸಿಗುತ್ತೆ ಅದೆಲ್ಲ ಇರಲ್ಲ. ಅಲ್ಲ ಆಗಲಿ ಹಂಗೆ ಪರ್ಮಿಷನ್ ಕೊಡಲ್ಲ. ನಿನಗೆ ಯಾವ ರೈಟೂ ಇಲ್ಲ ಬೇರೆನ ಸಾಯಿಸೋಕ್ಕಾಗಲಿ, ಬೇರೆಯವ್ರ ಆಸ್ತಿ ಕಿತ್ಕೊಳಕ್ಕಾಗಲಿ. ನಿಂದೇನಿದೆ ಅದನ್ನು ನೋಡ್ಕೊ ನೀನು. ಆಮೇಲೆ ಮಕ್ಕಾ ಮಸೀದಾಗ ಹೋಗ್ಬೇಕು, ಅದು ಕರೆಕ್ಟೇ. ಇಲ್ಲಿ ಅಪ್ಪ ಅಮ್ಮನೂ ಕೇರ್ ತಗೋಬೇಕು. ಇಲ್ಲಿ ಅಜ್ಜ ಅಜ್ಜಿ ಇದ್ದರೆ, ಏಜ್ಡ್ ಪೀಪಲ್ ಇದ್ದರೆ ಅವ್ರನ್ನೂ ಕೇರ್ ತಗೋಬೇಕು. ಹಂಗಾಗಿ ನಾವು ಪ್ರಾಕ್ಟಿಕಲ್ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಸರ್. ಸರ್, ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಸ್ಕೂಲ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಅಪ್ಪ ಅಮ್ಮಂದಿರು ಅವ್ರಿಗೆ ಒಂದೇ ವೃತ್ತಿ, ಒಂದೇ ದೇವರು, ಬೇರೆ ಬೇರೆ ಥರ ಆಕ್ಟಿವಿಟೀಸ್, ನಾವು ಇದೇ ಸಂಪ್ರದಾಯದವರು, ನಾವು ಬೇರೆಯವ್ರಿಗೆ ನಾವು ಮಾತಾಡಿಸ್ಬೇಕು, ಆ ಥರದ್ದೆಲ್ಲ ಥಾಟ್ಸ್ ಹೇಳ್ಕೊಡ್ತಾರೆ. ಅಂಥ ತಂದೆ ತಾಯಿ ನೀವೇನು ಸಂದೇಶ ಕೊಡ್ತೀರಾ? ಸರ್, ಗಾಡ್ ಈಸ್ ಎವೆರಿವೇರ್. ನೀವು ಮಸೀದಿಗೆ ಬನ್ನಿ, ಚರ್ಚ್ಗೆ ಹೋಗಿ, ದೇವಸ್ಥಾನಕ್ಕೆ ಹೋಗಿ, ಎಲ್ಲಿ ಕೆಟ್ಟದ್ದು ಮಾಡಿ ಅಂತ ಯಾರೂ ಹೇಳಿಲ್ವಲ್ಲ ಸರ್. ಕೆಟ್ಟದ್ದು ಮಾಡಿ ಅಂತ ಯಾರೂ ಹೇಳಿಲ್ಲ. ಹಂಗಾಗಿ ತಂದೆ ತಾಯಿಗಳು ಅದನ್ನೇ ಹೇಳಬೇಕು. ಇವತ್ತು ತಂದೆ ತಾಯಿಗಳನ್ನ ದೇವ್ರಂತೀವಲ್ಲ, ತಂದೆ ತಾಯಿಗಳನ್ನ ಕೇರ್ ತಗೊಂಡ್ರೆ ನಮಗೆ ಪುಣ್ಯ ಬರುತ್ತಲ್ಲ. ಮತ್ತು ನಮ್ಮ ಮಕ್ಕಳು ನಮ್ಮನ್ನು ಕೇರ್ ತಗೊತಾರಲ್ಲ. ಹಿಸ್ಟ್ರಿ ರಿಪೀಟ್ ಇಟ್ ಸೆಲ್ಫ್. ನಾವೇನು ಮಾಡಿರ್ತೀವಿ ಅದೇ ನಮ್ಗೆ ವಾಪಸ್ ಬರುತ್ತೆ. ಲೈಫ್ ಅಂದರೆ ಒಂಥರ ಎಕೋ ಇದ್ದಂಗೆ. ನಾವು ಹಲೋ ಹಾಯ್ ಗುಡ್ ಮಾರ್ನಿಂಗ್ ಅಂದರೆ ಗುಡ್ ಮಾರ್ನಿಂಗ್ ಬರುತ್ತೆ. ಹಲೋ ಹಾಯ್ ಬ್ಯಾಡ್ ಮಾರ್ನಿಂಗ್ ಅಂದರೆ ಬ್ಯಾಡ್ ಮಾರ್ನಿಂಗೇ ಬರುತ್ತೆ. ನಾವೇನು ಕೊಡ್ತೀವಿ ಅದೇ ನಮ್ಗೆ ವಾಪಸ್ ಬರುತ್ತೆ. ಸರ್, ಇವತ್ತೆಲ್ಲಾದರೂ ನೋಡಿ, ನೀವು ಅನಾಥಾಶ್ರಮದಲ್ಲಿ ತಂದೆ ತಾಯಿನ ಬಿಟ್ಟು ಹೋಗ್ತಾ ಇದ್ದಾರೆ. ನಮ್ಮ ಯಾವುದೇ ಸಂಪ್ರದಾಯ ಆ ಥರದ್ದು ಹೇಳಲ್ಲ, ಆದರೂ ಜನ ಈ ಕಡೆ ಇದ್ರ ಮೇಲೆ ಫೋಕಸ್ ಕೊಡ್ತಾ ಇದ್ದಾರೆ. ನೀವು ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ತಂದೆ ತಾಯಿನೇ ದೇವ್ರು ಅಂತ ನಾವು ಅಂದ್ಕೊಂಡಿರೋದು. ಅದು ಇಸ್ಲಾಂ ಆಗಲಿ, ತಂದೆ ತಾಯಿ ನಾವು ಕಾಪಾಡ್ಕೋಬೇಕಂತಲೇ ಇರೋದು. ಆಮೇಲೆ ಇಸ್ಲಾಂನಲ್ಲಿ ಅನಾಥಾಶ್ರಮ, ವೃದ್ಧಾಶ್ರಮಗಳಿಲ್ಲ. ಯಾಕೆ ವೃದ್ಧಾಶ್ರಮಗಳಿಲ್ಲ ಅಂದರೆ ಮಕ್ಕಳೇ ಕೇರ್ ತಗೊಳ್ಳೇಬೇಕು. ಇಸ್ಲಾಂನಲ್ಲಿ ಮಕ್ಕಳೇ ಅಪ್ಪ ಅಮ್ಮನ ಕೇರ್ ತಗೋಬೇಕು. ಹಂಗಾಗಿ ಇಲ್ಲಿ ಅನಾಥಾಶ್ರಮ, ವೃದ್ಧಾಶ್ರಮಗಳಿಲ್ಲ. ಹಂಗಾಗಿ ನಾವು ತಂದೆ ತಾಯಿಗಳು ಕೇರ್ ತಗೊಳ್ಳೇಬೇಕು. ನಾವು ಅಪ್ಪ ಅಮ್ಮ ಇಲ್ಲ ಅಂದರೆ ನಾವು ಬೆಳೆದಿದ್ದೀವಾ, ಇಷ್ಟು ದೊಡ್ಡವರಾಗಿದ್ದೀವಾ? ಬೇಕು ಸರ್, ಮಾನವೀಯತೆ ಬೇಕು. ದಯವೇ ಧರ್ಮದ ಮೂಲವೇ ಅಂತ ಬಸವಣ್ಣವ್ರು ಹೇಳ್ತಾರೆ. ದಯ ಇಲ್ದ ಇದ್ದರೆ ಯಾವ ಧರ್ಮ ಇರುತ್ತೆ ಹೇಳಿ? बिस्मिल्लाहिर्रहमानिर्रहीम। आज गंगानगर आरटी नगर के अंदर मस्जिद मक्का में हमने ये मस्जिद दर्शन का प्रोग्राम रखा है। इस प्रोग्राम का मकसद ये है कि आज के जो बरदरान वतन है, हमारे गैर मुस्लिमीन जो भाई यहाँ हैं, जो इस मोहल्ले में, इस एरिया में, अतराफ़ में रहते हैं, उनको और बेंगलुरु या कर्नाटका या सारे हिंदुस्तान में मुसलमानों के बारे में जो उनकी सोच है, उनके दिल में सवालात हैं कि मस्जिद के अंदर क्या होता है, क्या पढ़ाया जाता है, कैसे वो नमाज़ पढ़ते हैं, क्या करते हैं मस्जिद में, और मस्जिद के अंदर क्या है, क्या बुत है, क्या वो है, ये सवालात उनके अंदर बहुत है। जब भी वो मस्जिद के पास गुजरते हैं तो उनके पास ये सवालात वो लेकर गुजरते हैं, उन्हें जवाबात नहीं मिलते। आज हमने इसका एक मौका उन्हें प्रोवाइड किया है कि वो मस्जिद के अंदर आ सकते हैं और आकर ये तमाम चीज़ें देख सकते हैं, और मस्जिद के अंदर क्या होता है, क्या पढ़ाई जाती है, किस तरह वो पढ़ते हैं, किस तरह नमाज़ पढ़ते हैं, बाकी सफाई के लिए क्या करते हैं, वज़ू करने का तरीक़ा हो, नमाज का। हमने बहुत सारा डिस्प्ले, अगर आप देखेंगे तो डिस्प्ले हमने रखा है। ये डिस्प्ले में उन्हें वो इन्फॉर्मेशन मिलता है। साथ साथ में हम उन्हें यही बताते हैं, हमारे यहाँ पर कुछ मुहर्रिरीन हैं जो बोलते हैं कि क्या कैसे नमाज़ पढ़ते हैं हम, किस तरह जो है पाकी सफाई के लिए वज़ू करते हैं, और फिर नमाज़ पढ़ने का तरीक़ा बताते हैं। इसमें जो इक्वालिटी है, वन डायरेक्शन है, इमाम को फॉलो करना, लीडर को फॉलो करना, ये सारी चीज़ें जो है वो यहाँ पर सीख कर जाते हैं। उन्हें एक तरह से दिल में इत्मीनान होता है कि मस्जिद के अंदर क्या है और क्या नहीं है। वो उनकी जो बदगुमानियाँ हैं, मस्जिद के अंदर क्या होता है, वो होता है, इस तरह वो तमाम बदगुमानियाँ जो है वो क्लियर करने और उन्हें दिल को पाक साफ करने का एक मौका हमें उनको प्रोवाइड करते हैं। इस वीडियो के ज़रिए से आप यूथ को क्या मैसेज
मैसेज देना चाहते हैं? जी, यूथ को हम ये मैसेज देना चाहते हैं कि हम इस तरह के प्रोग्राम्स और इस तरह के इवेंट्स करें अपने बरादरान वतन को, और हमारे जो गैर मुस्लिमीन भाई जो हमारे मोहल्ले में, हमारे एरिया में, हमारे करीब रहते हैं, हमारे दोस्तों में, हम जहाँ रहते हैं वहाँ रहते हैं, उनको बुलाएं और उन्हें दिखाएं, उनके अंदर जो गलत फहमियाँ हैं वो दूर करने की कोशिश करें। ये मेरी जिम्मेदारी भी है और हम तमाम की जिम्मेदारी भी है। हम तमाम जो है जो भी हो, छोटे हो या बड़े हो, यंग हो या बूढ़े हो, हम उन्हें बुलाकर जो है इस तरह की चीज़ें उन्हें बताना चाहिए। ये एक मौका है और इस तरह के मौके हम में से हर एक निकालना चाहिए। ಹಾಗಾಗಿ ಅದು ಇಮಾಮ್ ಸಾಹೇಬ್ರ ಕಡೆ ಒಂದು ಸೆಂಟ್ರಲ್ಲಿ ನಾಪಲ್ಲಿ ಮಾಡಿದ್ವಿ. ಆಮೇಲೆ ಇಲ್ಲಿ ಯಾವುದೇ ರೀತಿಯ ಫೋಟೋಗಳಾಗಲಿ, ಪಿಕ್ಚರ್ಸ್, ಸ್ಟ್ಯಾಚ್ಯೂಸ್ ಯಾವುದೂ ಇರಲ್ಲ. ಇದೆಲ್ಲ ಬರೀ ನಮ್ಮ ಟೈಮಿಂಗೋಸ್ಕರ ಅಷ್ಟೇ ಇರೋದು. ಲಾಭದ ಬಗ್ಗೆ ಏನಿದೆ, ಡೈರೆಕ್ಷನಲ್ ಪರ್ಪಸ್ ಇದೆ. ಅದು ಅದರ ಒಂದು ಅಷ್ಟೇ ಡೈರೆಕ್ಷನ್ಗೋಸ್ಕರ, ಕಾನ್ಸಂಟ್ರೇಷನ್ ಅಲ್ಲ, ಡೈರೆಕ್ಷನ್ ಇದೆ. ಏನಾಗುತ್ತೆ, ಪ್ರತಿ ವರ್ಷ ಕ್ಲೀನ್ ಮಾಡಬೇಕಂದ್ರೆ ಅದ್ರ ಮೇಲೆ ಗೋಲ್ಡನ್ ಝೋನ್ ಇಲ್ಲ ಪೂಜೆ ಮಾಡೋದೆಲ್ಲ ವೇಸ್ಟ್ ಆಗುತ್ತೆ. ಅವರ ತಂದೆ ತಾಯಿ ಅವರ ಪಾಲಿಗೆ ಸ್ವರ್ಗ ಅಥವಾ ನರಕ. ನಂಗೆ ಗೊತ್ತಿರೋದು, ನಾನು ಇವರು ಜನಾಂಗದಲ್ಲಿ ತೀರಾ 70-80 ಆಗಿ ಅವರು ಮೇಡಮ್ ಇದ್ರೆ ಈ ಮಗ IAS ಆಫೀಸರ್ಗೆ ಅವ್ನು ಕೊಡಲ್ಲ ಅಂತ ಬೇಕಲ್ಲ, ಅವರು ಅವಾಗ ಹೋದ್ ಕೆಲಸ ಮಾಡ್ತಾರೆ. 101% ನಾನು ಎಷ್ಟೋ ಜನಕ್ಕೆ ಮುಸಲ್ಮಾನರಿಗೆ ವಯಸ್ಸಾಗಿರೋರಿಗೆ ನಾನು ಹೇಳ್ಬಿಟ್ಟಿದ್ದೀನಿ, ಇದಾರೆ ನನ್ನ ಮಗನಿಗೆ ಇಷ್ಟು ಓದಿಸಿದ್ದೀನಿ ನಾನು, ಅವನ ಹತ್ರ ನಾನೇನು ಕೈ ಚಾಚೋದು, ನಾನು ಇನ್ನೂ ಗಟ್ಟಿದ್ದೀನಿ, ನನ್ನ ಹೆಂಡತಿಗೆ ನಾನೇ ಊಟ ಹಾಕ್ತೀನಿ ಇಂಡಿಪೆಂಡೆಂಟ್ ಆಗಿ. ಇಲ್ಲ ಆಟೋನಾದರೂ ಓಡಿಸ್ತಾರೆ, ಇಲ್ಲ ಬೇರೆ ಏನಾದರೂ ವ್ಯಾಪಾರನಾದರೂ ಮಾಡ್ತಾರೆ. ಎಷ್ಟೇ ಶ್ರೀಮಂತರಿಗೆ ಮಕ್ಕಳನ್ನ ಕೇಳಲ್ಲ, ಏನೋ ಬೈಕ್ ರೇರ್ ಅದು ಅವರು ಒಪ್ಕೋತಾರೆ ಅನ್ಕೋತೀನಿ. ಹೌದು ಹಾಗೆ ಇದೆ ನಾನು ಸ್ವಾಭಿಮಾನ. ಬಹಳ ಜನ ಕ್ಯಾಬ್ ಆದ್ಮೇಲೆ ये उम्र में भी गाड़ियाँ चला लगा, क्या विधि बेटे कड़े क्या हाथ चलाओ क्या. ನಾನು ನನ್ನ ಮಗನಿಗೆ ಅದೇ ಹೇಳ್ತೀನಿ, ಇಲ್ಲೇ ನನ್ನ ಮಗ ಅವನಿಗೂ ಅದೇ ಹೇಳ್ತೀನಿ, ನಾಳೆ ನಾನು ಮುದುಕನಾದಾಗ ಅವನು ದೊಡ್ಡವನಾದಾಗ ಹಂಗೆ ಇರ್ತೀನಿ ಅಂತ ಹೇಳ್ತೀನಿ. ಎಷ್ಟರವರೆಗೆ ಅಂದ್ರೆ ಯಾರಂತಹದ್ದು ಹೃದಯದಲ್ಲಿ ಏನು ಯೋಚನೆ ಮಲಗುತ್ತದೆ ಅದು ಕೂಡ ಅವನಿಗೆ ಜ್ಞಾನ ಇದೆ. ಒಂದು ಮರದ ಎಲೆ ಈ ಭೂಮಿಯ ಮೇಲೆ ಬಿದ್ದರೆ ಅದರ ಕೂಡ ಜ್ಞಾನ ಅವನಿಗೆ. ಒಂದು ವರ್ಷ ಬೀಳುವಂತಹ ಮಳೆಯ ಹನಿಗಳಲ್ಲಿ ಎಷ್ಟು ಹನಿಗಳಿವೆ, ಅವು ಎಲ್ಲಿ ಬೀಳಬೇಕು. Gracias.
ನಿಮ್ಮ ಅಭಿಪ್ರಾಯ ನಾನು ಭಾಳ ಭಾಷಣ ಕೇಳಿದ್ದೀನಿ ನಿಮ್ಮ ಕಾರ್ಯಕ್ರಮಗಳೆಲ್ಲ, ಬಟ್ ಇವತ್ತು ವೆರಿ ನೈಸ್.